ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿಸ್ಮಯ ಮಾಧ್ಯಮದಿಂದ ಚಿರಂಜೀವಿ ಸಂಕೇತ್ ಮಾತಾಡ್ತಿದ್ದೀನಿ. ಇನ್ನೇನು ಸಂಕ್ರಾಂತಿ ಹಬ್ಬ 2 ದಿವಸ ಬಾಕಿ ಇದೆ. ಅದರಿಂದ ವಿಶೇಷವಾಗಿ ನಮ್ಮ ಓಂ ಸಾಯಿ ವಿದ್ಯಾಮಂದಿರ ಶಾಲೆ IP ನಗರ ರತ್ನ ಇಂಡಸ್ಟ್ರಿಯಲ್ಲಿ ಪೀನರ್ ಸೆಕೆಂಡ್ ಸ್ಟೇಜಲ್ಲಿ ಬರುತ್ತೆ. ಇಲ್ಲಿ ಮಕ್ಕಳು ವಿಶೇಷ ಶೈಲಿಯಿಂದ ಮಕ್ಕಳ ಸಂತೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ರೈತರಿಗೆ ಸಂಬಂಧಪಟ್ಟ ಸೊಪ್ಪು ತರಕಾರಿ ರೈತರು ಏನೇನು ಬೆಳೀತಾರೋ ಅದನ್ನು ಮಕ್ಕಳ ಕೈಯಲ್ಲಿ ಇವತ್ತು ಮಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಇಲ್ಲಿನ ಶಾಲಾ ಶಿಕ್ಷಕರು ಹಾಗೂ ಶಿಕ್ಷಕಿಯರು. ಇದನ್ನು ಪೋಷಕರು ಅದನ್ನು ಖರೀದಿ ಮಾಡುವ ಮೂಲಕ ಮಕ್ಕಳಲ್ಲಿ ಒಂದು ರೀತಿಯ ಅರಿವು ಮೂಡಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಬನ್ನಿ ಮಕ್ಕಳು ವ್ಯಾಪಾರ ಮಾಡೋದನ್ನು ನೋಡೋಣ. ಬುಡಿ ಏನೇನು ಮಾಡ್ತಿದ್ಯಾ ಇವತ್ತು? ಎಷ್ಟು ಕೊತ್ತಂಬರಿ ಸೊಪ್ಪು? ಏನೇನು ಮಾಡ್ತಿರೋದು? ಏನೇನು ಮಾಡ್ತಿದೀಯಾ? ಎಲ್ಲ ನೀನೇ ತಿಂತಿದೀಯಲ್ಲ? ನಮಸ್ತೆ, ನಾನು ಓಂ ಸಾಯಿ ವಿದ್ಯಾಮಂದಿರ ಶಾಲೆಯಿಂದ ಶಿಕ್ಷಕಿಯರ ಪರವಾಗಿ ಮಾತಾಡ್ತಾ ಇದ್ದೀನಿ. ನಾವೆಲ್ಲರೂ ಈ ದಿನ ಈ ಸುಗ್ಗಿ ಸಂಭ್ರಮವನ್ನು ಶಾಲೆಯಲ್ಲಿ ಆಚರಣೆ ಮಾಡಿದ್ದೀವಿ. ಅದ್ರ ಜೊತೆಗೆ ಮಕ್ಕಳ ಸಂತೆಯನ್ನು ಹಮ್ಮಿಕೊಂಡಿದ್ವಿ. ಮಕ್ಕಳ ಸಂತೆ ಅನ್ನೋದು ಯಾತಕ್ಕೋಸ್ಕರ ಆಚರಿಸ್ತೀವಿ ಅಂತ ಹೇಳಿದ್ರೆ, ಸಂಕ್ರಾಂತಿ ನಮ್ಮ ಕರ್ನಾಟಕದ ಒಂದು ಸುಗ್ಗಿ ಹಬ್ಬ ಅಂತ ಹೇಳ್ಬೋದು. ಭಾರತ ಹಳ್ಳಿಗಳ ದೇಶ ಅಂತ ಹೆಸರುವಾಸಿಯಾಗಿದೆ. ಈ ಹಳ್ಳಿಗಳ ದೇಶದಲ್ಲಿ ಹಳ್ಳಿಗಳಲ್ಲಿ ಪ್ರಮುಖವಾಗಿ ನಮಗೆ ಕಂಡುಬರೋ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸಂತೆ ಅನ್ನೋದು ಬರುತ್ತೆ. ಪ್ರಮುಖವಾಗಿ ಮಕ್ಕಳ ಸಂತೆನ ಎಸ್ಪೆಷಲಿ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ವ್ಯಾಪಾರ ವಹಿವಾಟು ಮತ್ತು ಅದ್ರ ಜೊತೆಗೆ ಒಂದು ಸಣ್ಣ ಮನರಂಜನೆ ಸಿಗುತ್ತೆ. ಇವತ್ತು ಎಲ್ಲರೂ ಸಿಟಿಗಳಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇರೋದ್ರಿಂದ ಹಳ್ಳಿಯ ವಾತಾವರಣ ಅನ್ನೋದೇ ಅವರಿಗೆ ವಂಚಿತವಾಗಿಬಿಟ್ಟಿದ್ದಾರೆ. ಹಳ್ಳಿ ವಾತಾವರಣದಿಂದ ಅವರು ವಂಚಿತವಾಗಿದ್ದಾರೆ. ಅದೆಲ್ಲವೂ ಅವರಿಗೆ ಅರಿವು ಬರಬೇಕು. ಅದ್ರ ಜೊತೆಗೆ ವ್ಯಾಪಾರ ವಹಿವಾಟು ಮತ್ತು ಲಾಭ ನಷ್ಟ ಅದೆಲ್ಲವೂ ಅವರಿಗೆ ಶಾಲೆಯಿಂದ ಕಲಿಸೋದ್ರಿಂದ ಇದೆಲ್ಲ ಕಾನ್ಸೆಪ್ಟು ಅವ್ರಿಗೆ ಇಲ್ಲಿಂದ ತಿಳುವಳಿಕೆ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಸಂತೆನ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂತೆಯಲ್ಲಿ ಭಾಗವಹಿಸಿದವರೆಲ್ಲರೂ ಪೋಷಕರ ಜೊತೆಗೆ ಮಕ್ಕಳು ಕೂಡ ತುಂಬ ಖುಷಿಯಿಂದ ಭಾಗವಹಿಸಿದ್ದಾರೆ. ಈ ಸಂತೆಯಲ್ಲಿ ಸೊಪ್ಪಿನಿಂದ ಹಿಡಿದು ತರಕಾರಿಯಿಂದ ಕಾಳುಗಳಿರಬಹುದು ಅಥವಾ ಜಂಕ್ ಫುಡ್ ಅಲೋ ಇಲ್ಲ ಅಂತ ಹೇಳ್ತೀವಿ, ಆದರೆ ಮನುಷ್ಯನ ಅವಿಭಾಜ್ಯ ಒಂದು ಭಾಗನೇ ಆಗಿಬಿಟ್ಟಿದೆ ಇವತ್ತಿನ ದಿನಕ್ಕೆ. ಅದನ್ನು ಎಷ್ಟೇ ನಾವು ಅವಾಯ್ಡ್ ಮಾಡಿದ್ರೂ ಮಾಡೋಕ್ಕಾಗಿಲ್ಲ. ಆ ಥರದ ಸಣ್ಣ ಪುಟ್ಟದೂ ಅಲ್ಲಿ ನಮಗೆ ಕಂಡು ಬಂದಿದೆ. ಆ ಥರದ ಪ್ರತಿಯೊಂದು ವಸ್ತುಗಳನ್ನು ನಮಗಿಲ್ಲಿ ಸಿಕ್ಕಿದೆ. ಅಪರೂಪದ ಒಂದೊಂದು ವಸ್ತುಗಳನ್ನು ಸಹ ಮಕ್ಕಳು ಮಾರಾಟ ಮಾಡಿದ್ದಾರೆ. ಇದು ಮಕ್ಕಳ ಜೊತೆಗೆ ಪೋಷಕರ ಹುಮ್ಮಸ್ಸನ್ನು ತೋರಿಸ್ತು ಮತ್ತು ಅವ್ರು ಸಂತೋಷವಾಗಿ ಭಾಗ ಆಗಿದ್ದು, ನಾವು ಶಿಕ್ಷಕಿಯರೆಲ್ಲ ಶ್ರಮವಹಿಸಿ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕತೆ ಅನ್ನೋ ಥರ ಪೋಷಕರ ನಮಗೆ ರೆಸ್ಪಾನ್ಸ್ ಸಿಕ್ಕಿದ್ದು ನಮಗೆ ಖುಷಿನ ಕೊಟ್ಟಿದೆ. ಮಕ್ಕಳಿಗೆ ಓದಿನ ಜೊತೆಗೆ ಈ ಥರ ಚಟುವಟಿಕೆಗಳನ್ನ ಶಾಲೆಯಲ್ಲಿ ನಡೆಸೋದ್ರಿಂದ ಅವರಿಗೆ ಬರೀ ವಿದ್ಯೆ ಮಾತ್ರ ಅಲ್ಲ, ಅದರಿಂದ ಹೊರಗಡೆಗೆ ಪ್ರಪಂಚದ ಆಗುಹೋಗುಗಳು ಮತ್ತು ಈಗ ವ್ಯಾಪಾರ ಅನ್ನೋ ಕಾನ್ಸೆಪ್ಟನ್ನು ನಾವು ಬಳಸ್ಕೊಂಡು ಮಾಡಿರೋದ್ರಿಂದ ಅಲ್ಲಿ ವಹಿವಾಟುಗಳು ಹೇಗೆ ನಡೆಯುತ್ತೆ, ಸಂತೆ ಅಂದರೆ ಹೇಗಿರುತ್ತೆ, ಹಳ್ಳಿ ವಾತಾವರಣ ಅಂದರೆ ಹೇಗೆ ನಡೆಯುತ್ತೆ, ಮತ್ತು ಇಲ್ಲಿಯ ಹಣದ ದೃಷ್ಟಿಯಿಂದ ತಗೊಳ್ಳೋದಾದರೆ ಲಾಭ ನಷ್ಟ ಅನ್ನೋದು ಏನು ಅನ್ನೋದು ಅವ್ರಿಗೆ ಈ ವಯಸ್ಸಲ್ಲಿ ತುಂಬ ಮಟ್ಟಕ್ಕೆ ಗೊತ್ತಾಗಲಿಲ್ಲ ಅಂದ್ರೂ ಅಲ್ಲಿ ಪೋಷಕರ ಸಹಾಯ ಇರೋದ್ರಿಂದ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ತಿಳುವಳಿಕೆ ಮೂಡಿದೆ ಅನ್ನೋದು ನಮ್ಮ ಮನೋಭಾವ. ಸಮಸ್ತ ಕರ್ನಾಟಕದ ಜನತೆಗೆ ಓಂ ಸಾಯಿ ವಿದ್ಯಾಮಂದಿರ ಶಾಲೆಯ ಪರವಾಗಿ ಸಂಕ್ರಾಂತಿ ಹಬ್ಬದ